ನೋಡಿ, ನಿಮ್ಮ ಫೋನಲ್ಲಿರುವಂಥ ಗೂಗಲು ಸೀಕ್ರೆಟ್ ಆಗಿ ನಿಮ್ಮ ಕಾಂಟ್ಯಾಕ್ಟನ್ನು, ನಿಮ್ಮ ನಂಬರನ್ನು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ, ವೆಬ್ಸೈಟ್ಗಳಿಗೆ ಶೇರ್ ಮಾಡ್ತಾ ಇದೆ. ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಈ ಕೂಡಲೇ ಆಫ್ ಮಾಡಬೇಕು. ಪ್ರತಿಯೊಬ್ಬರು ಆಫ್ ಮಾಡಬೇಕು. ಯಾಕಂತ ಹೇಳ್ತೀನಿ. ಸೊ ನಿಮ್ಮ ಪ್ರೈವೇಸಿ ಮತ್ತು ಸೆಕ್ಯೂರಿಟಿ ರೀಸನಿಂದ ಇದನ್ನು ನೀವು ಇವಾಗಲೇ ಮಾಡ್ಕೊಳ್ಬೇಕು. ಸೊ ನಿಮಗೆ ಗೊತ್ತೇ ಇಲ್ಲ, ಇದು ಬೈ ಡಿಫಾಲ್ಟ್ ಆಗಿ ಆನ್ ಆಗಿರುತ್ತೆ. ಹಾಗಾಗಿ ಶೇರ್ ಆಗ್ತಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಮ್ಮೆ ಏನಾಗುತ್ತೆ, ಸೊ ಹೊಸ ಹೊಸ ನಂಬರ್ಗಳಿಂದ, ಕಂಪ್ನಿಗಳಿಂದ ನಮಗೆ ಮೆಸೇಜ್ ಬರ್ತಾ ಇರುತ್ತೆ, ಸ್ಕ್ಯಾಮ್ ಮೆಸೇಜ್ ಬರ್ತಾ ಇರುತ್ತೆ. ಜೊತೆಗೆ ಆಫರ್ಗಳು ಈ ರೀತಿಯಾಗಿ ಮೆಸೇಜ್ ಬರ್ತಾ ಇರುತ್ತೆ. ಸೊ ಯಾಕೆ ನಿಮಗೆ ಡೌಟ್ ಬರ್ಬೋದು, ನನ್ನ ನಂಬರನ್ನು ಎಲ್ಲೂ ಶೇರ್ ಮಾಡಿಲ್ಲ, ಆದರೂ ಯಾಕೆ ಬರ್ತಿದೆ ಅಂತ. ಸೊ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ನಂಬರ್ ಗೂಗಲ್ ಖುದ್ದಾಗಿ ಶೇರ್ ಮಾಡ್ತಿದೆ. ಅದನ್ನು ಆಫ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ನೀವು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೊ 4 ಪ್ಲೇಸಲ್ಲಿ ಆಫ್ ಮಾಡಬೇಕು ಪರ್ಮನೆಂಟ್ ಆಗಿ. ನಂತರ ನಿಮ್ಗೆ ಸೆಕ್ಯೂರ್ ಆಗುತ್ತೆ, ಸೇಫ್ ಆಗುತ್ತೆ. ನಿಮ್ಮದು ಪ್ರೈವಸಿ, ನಿಮ್ಮ ಅಡ್ರೆಸ್ ಇರ್ಬೋದು, ಕಾಂಟ್ಯಾಕ್ಟ್ಸ್ ಇರ್ಬೋದು, ನಂಬರು ಎಲ್ಲಿ ಕೂಡ ಶೇರ್ ಮಾಡೋಕ್ಕಾಗಲ್ಲ, ಯಾರು ಕೂಡ ಶೇರ್ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ಸೇಫ್ ಆಗಿರುತ್ತೆ. ಇದನ್ನು ಈ ಕೂಡಲೇ ಮಾಡಬೇಕಾಗುತ್ತೆ. ಮೊದಲಾಗಿ ನಿಮ್ಮ ಫೋನ್ ಯಾವುದೇ ಇರ್ಬೋದು, ಇಲ್ಲಿ ಸೆಟ್ಟಿಂಗ್ ಬನ್ನಿ. ಸೆಟ್ಟಿಂಗ್ ಬಂದ ನಂತರ ಇಲ್ಲಿ ಗೂಗಲ್ ಆಪ್ಷನ್ ಇದೆಯಲ್ವ, ಗೂಗಲ್ ಬನ್ನಿ. ನಿಮಗೆ ಡೈರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಸರ್ಚ್ ಬಾರಲ್ಲಿ ಗೂಗಲ್ ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಸೊ ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಆಲ್ ಸರ್ವಿಸ್ ಅಂತಿದೆ. ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಈ ರೀತಿಯಾಗಿ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ, ಸೊ ನಿಮ್ಗೆ ಇಲ್ಲಿ ಬೈ ಡಿಫಾಲ್ಟ್ ಆಗಿ ನೀವು ಯಾವುದೇ ಕಂಪನಿ ಫೋನ್ ತಗೊಂಡಿರಿ, ನಿಮ್ಗೆ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಒಂದು ಸೆಟ್ಟಿಂಗ್ ಬಂದಿರುತ್ತೆ ನೋಡ್ಬೋದು. ಇಲ್ಲಿ ಫೋನ್ ನಂಬರ್ ಶೇರಿಂಗು, ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್. ಇದೇ ಸೆಟ್ಟಿಂಗ್ ಮೂಲಕ ನಿಮ್ಮ ನಂಬರ್ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಗೆ, ಅಪ್ಲಿಕೇಶನ್ಗಳಿಗೆ ಖುದ್ದಾಗಿ ಶೇರ್ ಆಗ್ತಿರುತ್ತೆ ಆಟೋಮೆಟಿಕ್ ಆಗಿ. ಹಾಗಾಗಿ ಇದರಿಂದ ನಿಮಗೆ ಕಂಪ್ನಿಗಳಿಂದ ಸ್ಪ್ಯಾಮ್ ಮೆಸೇಜ್ಗಳು, ಕಾಲ್ಸ್ಗಳು ಬರ್ತಾ ಇರುತ್ತೆ. ಸಿಂಪಲ್ ಆಗಿ ನೀವು ಇದನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಇದು ಒಂದಾಯಿತು. ಇನ್ನು 3 ಕಡೆ ನೀವು ಆಫ್ ಮಾಡಬೇಕು. ಆವಾಗ ಮಾತ್ರ ಇದು ಕಂಪ್ಲೀಟ್ ಆಗಿ ನೀವು ಸೆಕ್ಯೂರ್ ಆಗಿರುತ್ತೆ, ಸೇಫ್ ಆಗಿರುತ್ತೆ. ನಿಮ್ಮ ನೇಮು, ಅಡ್ರೆಸ್ಸು, ನಂಬರು ಎಲ್ಲವೂ ಕೂಡ. ಎರಡನೇದಾಗಿ ಒಂದು ಮಾಡಿದ ನಂತರ ಎರಡನೇದಾಗಿ ನೀವು ಇಲ್ಲಿ ಮತ್ತೆ ಕ್ರೋಮ್ ಬ್ರೌಸರಿಗೆ ಹೋಗಬೇಕಾಗುತ್ತೆ. ಇದು ಗೂಗಲ್ನ ಡಿಫಾಲ್ಟ್ ಬ್ರೌಸರ್. ಜೊತೆಗೆ ನಾವು ಇದನ್ನು ಯೂಸ್ ಮಾಡ್ತೀವಿ ಹೆಚ್ಚಾಗಿ. ಇಂಪಾರ್ಟೆಂಟ್, ಇದನ್ನು ನೀವು ಇಲ್ಲಿ ಈ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ ಪೇಜಿಗೆ ಬನ್ನಿ. ನೀವಿನ್ನು ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡ್ತಾ ಮೋಟಿವೇಶನ್ ಸಿಗುತ್ತೆ. ಒಂದು ಲೈಕ್ ಮಾಡಿ, ಜೊತೆಗೆ ಫೋನ್ ಯೂಸ್ ಮಾಡೋ ಎಲ್ಲರಿಗೂ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಸೊ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ತಿಳಿಸಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವೀಡಿಯೋ ನೋಡ್ತೀರೋ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್ ನೋಡ್ಬೋದು, ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಆಟೋಫಿಲ್ ಅಂಡರಲ್ಲಿ ಅಡ್ರೆಸಸ್ ಆ್ಯಂಡ್ ಮೋರ್ ಅಂತಿದೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು. ಸೇವ್ ಆ್ಯಂಡ್ ಫಿಲ್ ಅಡ್ರೆಸ್ಸು ಬೈ ಡಿಫಾಲ್ಟ್ ಆಗಿ ನಿಮ್ದು ಇಲ್ಲಿ ಆನ್ ಆಗಿರುತ್ತೆ. ಇಲ್ಲಿ ಕರೆಕ್ಟಾಗಿ ನೀವು ಓದ್ಕೋಬೋದು. ಇನ್ಕ್ಲೂಡ್ಸ್ ಇನ್ಫಾರ್ಮೇಷನ್ ಸಚ್ ಆಸ್ ಫೋನ್ ನಂಬರ್ಸ್, ಇಮೇಲ್ ಅಡ್ರೆಸಸ್, ಡೆಲಿವರಿ ಅಡ್ರೆಸ್ಸು, ಇದೆಲ್ಲ ಬೈ ಡಿಫಾಲ್ಟ್ ಆಗಿ ಇದು ಸೇವ್ ಆಗ್ತಿರುತ್ತೆ, ಆಟೋಫಿಲ್ ಆಗುತ್ತೆ. ಇದು ಗೂಗಲಲ್ಲಿ ಸೇವ್ ಆಗಿರೋದ್ರಿಂದ ಎನಿ ಟೈಮ್ ನಿಮ್ಮ ಪ್ರೈವೇಸಿ ವಿಷಯದಲ್ಲಿ ಇದು ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಇಮಿಡಿಯೇಟಾಗಿ ನೀವು ಇದನ್ನು ಈ ರೀತಿಯಾಗಿ ಆಫ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ ಇರ್ಬೋದು, ನೇಮ್ ಇರ್ಬೋದು, ಇಮೇಲ್ ಅಡ್ರೆಸ್ಸು ಯಾವುದೇ ಕಾರಣಕ್ಕೂ ಸೇವ್ ಆಗಿ ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾಗಿ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಇದು ಎರಡಾದ ನಂತರ ಇನ್ನು 2 ಸೆಟ್ಟಿಂಗ್ ಮಾಡ್ಕೊಳ್ಳಿ. ಗೈಸ್ ಇಷ್ಟು ಮಾಡಿದ ನಂತರ ಮೂರನೇದಾಗಿ ನೀವು ಮತ್ತೆ ಇಂಪಾರ್ಟೆಂಟ್ ಸೆಟ್ಟಿಂಗ್, ಇದು ಪ್ರತಿಯೊಬ್ಬರು ಮಾಡಲೇಬೇಕು. ಸಿಂಪಲ್ ಆಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ನೀವು ಪರ್ಮಿಷನ್ ಮ್ಯಾನೇಜರ್ಗೆ ಹೋಗಬೇಕಾಗುತ್ತೆ. ನಿಮಗೆ ಇಲ್ಲಿ ಡೈರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಸರ್ಚ್ ಬಾರಲ್ಲಿ ಪರ್ಮಿಷನ್ ಅಂತ ಈ ರೀತಿ ನೀವು ಸರ್ಚ್ ಮಾಡಿದಾಗ ಡೈರೆಕ್ಟಾಗಿ ಬರುತ್ತೆ ನೋಡ್ಕೊಳ್ಳಿ. ಆ ಪರ್ಮಿಷನ್ ಮ್ಯಾನೇಜರ್ ಬರುತ್ತೆ, ಆಟೋಮೆಟಿಕ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ನಿಮಗೆ ಪರ್ಮಿಷನ್ ಮ್ಯಾನೇಜರ್ ಅಂತ ಬರುತ್ತೆ, ಸಿಂಪಲ್ ಆಗಿ ಕ್ಲಿಕ್ ಮಾಡಿ. ಇದು ಇಂಪಾರ್ಟೆಂಟ್ ಸೆಟ್ಟಿಂಗು. ಇದೊಂದು ಮಿಸ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಇದು ಒಂದು ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಮುಂದೆ ನಿಮಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಪ್ರೈವಸಿ, ಸೆಕ್ಯೂರಿಟಿ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರಲ್ಲ. ಗೈಸ್ ಇಲ್ಲಿ ಪರ್ಮಿಷನ್ ಮ್ಯಾನೇಜರಲ್ಲಿ ಕ್ಯಾಲೆಂಡರ್, ಕಾಲ್ ಲಾಕ್ಸು, ಕ್ಯಾಮರಾ, ಕಾಂಟ್ಯಾಕ್ಟ್ಸು, ಲೊಕೇಶನ್ ಎಲ್ಲ ಇದೆ. ಇಲ್ಲಿ ನೀವು 1 ಬೈ 1 ಮಾಡಬೇಕು. ನಾನು ಇಂಪಾರ್ಟೆಂಟ್ ತಿಳಿಸ್ಕೊಡ್ತೀನಿ. ಮೊದಲಾಗಿ ಇಲ್ಲಿ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಲೌಡ್ ಮತ್ತು ನಾಟ್ ಅಲೌಡ್ 2 ಸೆಕ್ಷನ್ ಬರುತ್ತೆ. ಇಲ್ಲಿ ಅಲೌಡ್ ಸೆಕ್ಷನಲ್ಲಿ ನೀವು ಚೆಕ್ ಮಾಡ್ಬೋದು ಯಾವ್ಯಾವ ಅಪ್ಲಿಕೇಶನ್ಗಳಿಗೆ ನೀವು ಕಾಂಟ್ಯಾಕ್ಟ್ಸನ್ನು ಅಲೋ ಮಾಡಿದ್ದೀರಿ. ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾವುದೆಲ್ಲ ಅಪ್ಲಿಕೇಶನ್ ಆಕ್ಸೆಸ್ ಮಾಡ್ತಿದ್ದಾವೆ ಅದರ ಲಿಸ್ಟ್ ಬಂದಿದೆ. ನೀವು ಇದರಲ್ಲಿ ಯಾವ್ದು ನಿಮಗೆ ಅಗತ್ಯ ಇಲ್ಲ ಅದನ್ನು ಇಮಿಡಿಯೇಟಾಗಿ ಆಫ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೋಡ್ಬೋದು, ಇಲ್ಲಿ ಆ ಕ್ಯಾಲೆಂಡರ್ ಅಂತಿದೆ, ಇದಕ್ಕೂ ಕಾಂಟ್ಯಾಕ್ಟ್ಸಿಗೂ ಅಗತ್ಯನೇ ಇಲ್ಲ. ಸಿಂಪಲ್ ಆಗಿ ಇಲ್ಲಿ ಡೋಂಟ್ ಅಲೋ ಮಾಡಿ. ಅದೇ ರೀತಿ ನೋಡ್ಬೋದು, ಇಲ್ಲಿ ಏರ್ಟೆಲ್ ಅಪ್ಲಿಕೇಶನು, ಇದಕ್ಕೂ ಕೂಡ ಅಗತ್ಯ ಇಲ್ಲ. ಸಿಂಪಲ್ ಆಗಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡ್ಬೋದು, ಇಲ್ಲಿ ಫೇಸ್ಬುಕ್ ಇರ್ಬೋದು, ಫೇಸ್ಬುಕ್ಕು ಕಾಂಟ್ಯಾಕ್ಟ್ ಅಗತ್ಯ ಇಲ್ಲ. ಸಿಂಪಲಾಗಿ ಅದನ್ನು ಈ ರೀತಿಯಾಗಿ ಆಫ್ ಮಾಡ್ಕೊಳ್ಳಿ. ಅದೇ ರೀತಿ ಜಿಮೇಲು, ಗೂಗಲು, ಅದೇ ರೀತಿಯಾಗಿ ನೋಡಿ ಜಿಮೇಲಿಗೆ ಕೂಡ ನಿಮ್ಮ ಕಾಂಟ್ಯಾಕ್ಟ್ ಅಗತ್ಯ ಇಲ್ಲ. ಸಿಂಪಲಾಗಿ ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿ ಆಫ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನೀವು ಇಲ್ಲಿ ಯಾವುದೆಲ್ಲ ಅನ್ವಾಂಟೆಡ್ ಅಪ್ಲಿಕೇಶನ್ಗಳಿಗೆ ಕಾಂಟ್ಯಾಕ್ಟ್ಸನ್ನು ಅಲೋ ಮಾಡಿದಿರಿ ಇಮಿಡಿಯೇಟ್ 1 ಬೈ 1 ಈ ರೀತಿಯಾಗಿ ಅದನ್ನು ಆಫ್ ಮಾಡ್ಕೊಳ್ತಾ ಹೋಗಿ. ಸೊ ಆವಾಗ ನಿಮಗೆ ಸೇಫ್ ಆಗುತ್ತೆ, ನಿಮ್ಮ ಕಾಂಟ್ಯಾಕ್ಟು ಎಲ್ಲೂ ಕೂಡ ಮಿಸ್ಯೂಸ್ ಆಗಲ್ಲ. ಇದಾದ ನಂತರ ಇಲ್ಲಿ ಕ್ಯಾಮರಾ ಮತ್ತು ಲೊಕೇಶನ್ ಪರ್ಮಿಷನ್ ಕೂಡ ಇದೇ ರೀತಿ ಚೆಕ್ ಮಾಡಿ. ಯಾವುದೆಲ್ಲ ಅನ್ವಾಂಟೆಡ್ ಅಪ್ಲಿಕೇಶನ್ ಆಕ್ಸೆಸ್ ಮಾಡ್ತಿದ್ದೇವೆ ಅದನ್ನು 1 ಬೈ 1 ಕ್ಲಿಕ್ ಮಾಡಿ ಅಲ್ಲಿ ನಾಟ್ ಪರ್ಮಿಷನನ್ನು ಆಫ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಈ ರೀತಿ ಮಾಡಿದಾಗ ನಿಮ್ಮ ಫೋನ್ ಸೇಫ್ ಆಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ. ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಇದೇ ರೀತಿ ಯೂಸ್ಫುಲ್ ವೀಡಿಯೋ ಡೈಲಿ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.